ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಭೂಮಿ ಪ್ರೀತಮ್. ಇವತ್ತಿನ ವ್ಲಾಗ್ ಬಂದು ಚಿಕನ್ ಗ್ರೇವಿ ಮಾಡೋಣ ಅಂತ ಹೇಳಿ 1 kg ಚಿಕನ್ ತೊಗೊಂಡಿದ್ದೀನಿ ಗ್ರೇವಿ. ನಾನು 1 kg ಚಿಕನ್ನಿಗೆ ಟೊಮೆಟೊ, ಈರುಳ್ಳಿ, ಪುದೀನ, ಸಾಂಬಾರು ಸೊಪ್ಪು, ಹಸಿರು ಮೆಣಸಿನ್ಕಾಯಿ, ಕಸ್ತೂರಿ ಮೆಂತ್ಯ, 1 kg ಚಿಕನ್ನು, ಖಾರ ಪುಡಿ, ಸಾಂಬಾರು ಪುಡಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅರಿಶಿನ, ಉಪ್ಪು, ಮೆಣಸು ಪುಡಿ ತೊಗೊಂಡಿದ್ದೀನಿ. ಈಗ ಎಣ್ಣೆ ಹಾಕೋತಿದ್ದೀನಿ ಒಂದು ಬಾಣಲಿಗೆ. ಸ್ವಲ್ಪ ಎಣ್ಣೆ, ಒಂದು 3 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಅದಕ್ಕೀಗ ಕರಿಬೇವು ಹಾಕ್ತೀನಿ. ಫಸ್ಟಿಗೆ ಕರಿಬೇವು ಹಾಕಿದ್ಮೇಲೆ ಅದು ಸಿಡಿತಾ ಇದ್ದಂಗೆ ಕಸ್ತೂರಿ ಮೆಂತ್ಯ ಹಾಕ್ತೀನಿ. ಸ್ವಲ್ಪ ಕಸ್ತೂರಿ ಮೆಂತ್ಯ ಎಣ್ಣೆ ಸ್ವಲ್ಪ ಬಾಡಿಸ್ಬೇಕು, ಅದು ಫ್ಲೇವರ್ ಚೆನ್ನಾಗಾಗುತ್ತೆ. ಆಗ ಅದನ್ನು ಕಸ್ತೂರಿ ಮೆಂತ್ಯ ಚೆನ್ನಾಗಿ ಬಾಡಿಸಿದ್ರೆ ಫ್ಲೇವರ್ ಒಂಥರ ಬೇರೆ ಥರ ಟೇಸ್ಟ್ ಬರುತ್ತೆ ಚಿಕನ್ ಗ್ರೇವಿಲಿ. ಅದಾದಮೇಲೆ ನಾನೀಗ ಒಂದು 5-6 ಹಸಿರು ಮೆಣಸಿನ್ಕಾಯಿ ತೊಗೊಂಡಿದ್ದೆ, ಅದನ್ನು ಚೆನ್ನಾಗಿ ಎಣ್ಣೆಲಿ ಬಾಡಿಸ್ಕೊತಾ ಇದ್ದೀನಿ. ಅದಕ್ಕೆ ಎಣ್ಣೆಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಒಂದು 5-6 ಹಸಿರು ಮೆಣಸಿನ್ಕಾಯಿನ. ಅದಕ್ಕೆ ಈರುಳ್ಳಿ, 1-2 ಈರುಳ್ಳಿ ಹೆಚ್ಕೊಂಡಿದ್ದೆ, ಅಂದರೆ ಮೀಡಿಯಮ್ ಸೈಜ್ ಈರುಳ್ಳಿ ಬರುತ್ತಲ್ಲ, ಅದು 2 ತೊಗೊಂಡಿದ್ದೆ. ಈರುಳ್ಳಿನ ಚೆನ್ನಾಗಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಅದು ಚೆನ್ನಾಗಿ ಫ್ರೈ ಆಗೋವರೆಗೂ ಮಿಕ್ಸ್ ಮಾಡ್ಕೊತಾನೆ ಇರಬೇಕು. ಅದು ಕೆಂಪು ಬಣ್ಣ ಬಂದ ತಕ್ಷಣವೇ ನಾನೀಗ ಪುದೀನ ಹಾಕ್ತಾಯಿದ್ದೀನಿ. ಪುದೀನ ಫ್ಲೇವರ್ ಚೆನ್ನಾಗಿರುತ್ತೆ ಚಿಕನ್. ಈರುಳ್ಳಿ ಹಾಕಿದ್ಮೇಲೆ ಪುದೀನ ಹಾಕಿದ್ರೆ ಅದು ಫ್ಲೇವರ್ ಒಂಥರ ಫ್ಲೇವರ್ ಚೆನ್ನಾಗಿ ಬರುತ್ತೆ. ಈಗ ಅದನ್ನು ಚೆನ್ನಾಗಿ ಎಣ್ಣೆಲಿ ಬಾಡಿಸ್ಕೊತಾ ಇದ್ದೀನಿ. ಅದಾದಮೇಲೆ ನಾನು 1-2 ಟೊಮೊಟೊ ತೊಗೊಂಡಿದ್ದೆ ಮೀಡಿಯಮ್ ಸೈಜಿಂದು, ಅದು ಹಾಕ್ಕೋತಾ ಇದ್ದೀನಿ. 2 ಟೊಮೊಟೊ ಫುಲ್ಲು ಸಾಫ್ಟ್ ಆಗೋವರೆಗೂ ನಾವು ಫ್ರೈ ಮಾಡ್ಕೊತಾನೆ ಇರಬೇಕು. ಫುಲ್ ಸಾಫ್ಟ್ ಆಗಬೇಕು ಅದು. ಟೊಮೊಟೊ ಸಾಫ್ಟ್ ಆಗ್ತಾ ಅದು ಟೊಮೊಟೊ ಸಾಫ್ಟ್ ಹಾಕಿದ್ರೆ ಚೆನ್ನಾಗಾಗುತ್ತೆ ಅದು. ಈಗ ಚೆನ್ನಾಗಿ ಸಾಫ್ಟ್ ಆಗ್ತಿದೆ, ನೋಡ್ಬೋದು ಸಾಫ್ಟ್ ಆಗಿದೆ. ಈಗ ನಾನು 1 ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತೊಗೊಂಡಿದ್ದೀನಿ, ಅದನ್ನು ಹಾಕ್ತಾಯಿದ್ದೀನಿ ನೋಡಿ. ಅದು ಅಷ್ಟೇ, ಅದು ಫುಲ್ಲು ಅದು ಹಸಿ ವಾಸನೆ ಇರುತ್ತಲ್ಲ ಈ ಬೆಳ್ಳುಳ್ಳಿ ಶುಂಠಿದು, ಅದು ಹೋಗೋವರೆಗೂ ನಾವು ಚೆನ್ನಾಗಿ ಎಣ್ಣೆಲಿ ಬಾಡಿಸ್ಕೋಬೇಕು. ಚೆನ್ನಾಗಿ ಎಣ್ಣೆಲಿ ಬಾಡಿಸ್ಕೊಂಡ್ಮೇಲೆ ಫುಲ್ಲು ಚೆನ್ನಾಗಿ ಬಾಡಿಸ್ಕೊಂಡು ಎಣ್ಣೆ ಬಿಡಬೇಕು. ಅದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ಮೇಲೆ ನಾವು ಫುಲ್ ಅದು ಎಣ್ಣೆ ಬಿಡೋವರೆಗೂ ಫ್ರೈ ಮಾಡ್ಕೊಂಡು, ಈಗ ನಾನು ಚಿಕನ್ ತೊಳ್ಕೊಂಡಿದ್ದೀನಲ್ಲ ಅದು ಹಾಕ್ತಾಯಿದ್ದೀನಿ. 1 kg ಚಿಕನ್ನು. ಈಗ ಸ್ವಲ್ಪ ಅದನ್ನು ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ. ಫ್ರೈಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಅದು ಮಸಾಲೆ ಎಲ್ಲ ಹಿಡಿಬೇಕು. ಅದಕ್ಕೆ ಚೆನ್ನಾಗಿ ಎಣ್ಣೆ ಬಿಡೋವರೆಗೂ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಂಡು ಈಗ ಅರಿಶಿನ ಹಾಕ್ತಿದ್ದೀನಿ. 1/4 ಸ್ಪೂನಷ್ಟು ಅರಿಶಿನ ಹಾಕ್ಕೊಂಡೆ. ಅರಿಶಿನ ಮಿಕ್ಸ್ ಆಗಬೇಕು ಚಿಕನಿಗೆ. ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಅರಿಶಿನ ಹಾಕಿ. ಅದು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಅರಿಶಿನ ಫುಲ್ ಚಿಕನಿಗೆ ಅರಿಶಿನ ಮಿಕ್ಸ್ ಆಗಬೇಕು. ನೋಡ್ಬೋದು ಹೇಗಾಗಿದೆ ಅಂತೇಳಿ. ಅರಿಶಿನ ಎಲ್ಲ ಮಿಕ್ಸ್ ಆಗಿ ಈಗ ಎಣ್ಣೆ ಬಿಡಲಿ ಅಂತ ಸ್ವಲ್ಪ ಹಂಗೆ ಫ್ರೈ ಎಣ್ಣೆಲೇ ಹುರ್ಕೋಬೇಕು ಚೆನ್ನಾಗಿ. ಚಿಕನ್ ಹಸಿ ವಾಸನೆ ಎಲ್ಲ ಹೋಗಬೇಕಲ್ಲ, ಹಾಗಾಗಿ ಈಗ ಸ್ವಲ್ಪ ಉಪ್ಪು ಹಾಕ್ಕೊಂಡೆ ಚಿಕನಿಗೆ. ಅಂದರೆ ಚಿಕನಿಗೆ ಉಪ್ಪು ಚೆನ್ನಾಗಿ ಹಿಡಿಯುತ್ತೆ ಅಂತ ಹೇಳ್ಬಿಟ್ಟು ಫಸ್ಟಿಗೆ ಉಪ್ಪು ಹಾಕ್ಕೋಬೇಕು ಚಿಕನಿಗೆ. ಚಿಕನಿಗೆ ಉಪ್ಪು ಚೆನ್ನಾಗಿ ಹಿಡಿಯುತ್ತೆ. ಆಮೇಲೆ ಉಪ್ಪು ಎಲ್ಲ ಕಡೆ ಹಿಡಿಬೇಕಲ್ಲ, ಹಂಗಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೆ ಚೆನ್ನಾಗಿ. ಸ್ವಲ್ಪ ಅದನ್ನು ಸ್ಲೋ ಫ್ಲೇಮಲ್ಲಿ ಹಂಗೆ ಬೇಯಕ್ಕೆ ಬಿಡಬೇಕು ಚಿಕನ್ನು. ಅದು ಎಣ್ಣೆ ಚೆನ್ನಾಗಿ ಬಿಟ್ಕೊಂಡ್ಮೇಲೆ ಈಗ 2 ಸ್ಪೂನ್ ಖಾರ ಪುಡಿ ಹಾಕ್ತಾಯಿದ್ದೀನಿ. ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ, ಅಂದರೆ ನಿಮ್ಮ ಖಾರ ಪುಡಿ ಎಷ್ಟು ಖಾರ ಇರುತ್ತೆ ಅಷ್ಟು. ನನಗೆ 2 ಸ್ಪೂನ್ ಸಾಕು. ಈಗ 2 ಸ್ಪೂನ್ ಧನಿಯಾ ಪೌಡ್ರ್ ಹಾಕ್ಕೋತಾ ಇದ್ದೀನಿ. 2 ಸ್ಪೂನು. ಅದಾದಮೇಲೆ ಗರಂ ಮಸಾಲ ಮತ್ತು ಚಿಕನ್ ಮಸಾಲೆ 2 ಮಿಕ್ಸ್ ಇದೆ, ಅದು ಹಾಕ್ಕೋತೀನಿ. ಮೆಣಸು ಪುಡಿ 1 ಸ್ಪೂನು. ಮೆಣಸು ಜೀರಿಗೆ ಮಿಕ್ಸ್ ಅದು ಪುಡಿ, ಅದು 2 ಮಿಕ್ಸ್ ಮಾಡ್ಕೊಂಡಿದ್ದೆ. ಈಗ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಅದನ್ನು, ಅಂದರೆ ಮಸಾಲೆ ಚೆನ್ನಾಗಿ ಹಿಡಿಬೇಕಲ್ಲ, ಹಾಗಾಗಿ ಮಸಾಲೆನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಫುಲ್ಲು ಅದು ಎಲ್ಲ ಚಿಕನಿಗೂ ಮಸಾಲೆ ಹಿಡಿಬೇಕಲ್ಲ, ಹಾಗಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೋಡಿ ಈಗ ಎಣ್ಣೆ ಬಿಡ್ತಾ ಇದೆ ಒಂಚೂರು. ತಳ ಹಿಡಿಬಾರ್ದು, ಹಿಡಿದಿದ್ದಂಗೆ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು. ಈಗ ನಾನು ಸ್ವಲ್ಪ ಬಿಸಿನೀರು ತೊಗೊಂಡಿದ್ದೆ, ಹಾಟ್ ವಾಟರ್ ತೊಗೊಂಡಿದ್ದೆ, ಅದನ್ನು ಹಾಕ್ತಾಯಿದ್ದೀನಿ. ಸ್ವಲ್ಪ ಒಂದು ಗ್ಲಾಸ್ ಅಷ್ಟು ಹಾಕಿದ್ರೆ ಸಾಕು. 1 ಗ್ಲಾಸ್
ಒಂದು ಗ್ಲಾಸಷ್ಟು ಬಿಸಿನೀರು ಹಾಕ್ಕೊಂಡು ಅದನ್ನು ಕುದಿಯೋಕ್ಕೆ ಬಿಡಬೇಕು ಚೆನ್ನಾಗಿ. ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಕುದಿಯೋಕ್ಕೆ ಬಿಡೋಣ. ಈಗ ನೋಡಿ ಕುದೀತಾ ಇದೆ. ಹಂಗೆ ಕುದಿಯೋಕ್ಕೆ ಬಿಟ್ಟು ಸ್ವಲ್ಪ ಮುಚ್ಚೋಣ. ಅದು ಚಿಕನ್ ಬೇಯಬೇಕಲ್ಲ, ಸ್ವಲ್ಪ ಚಿಕನ್ ಬೇಯೋವರೆಗೂ ಮುಚ್ಚಿರೋಣ. ಚಿಕನ್ ಬೇಯ್ತಿದೆ ನೋಡಿ. ಈಗ ಹೇಗೆ ಗ್ರೇವಿ ಟೈಪ್ ಬಂದಿದೆ, ಚೆನ್ನಾಗಾಗಿದೆ, ಚೆನ್ನಾಗಿ ಕಾಣ್ತಿದೆ. ಈಗ ಅದಕ್ಕೆ ಲಾಸ್ಟಿಗೆ ಸಾಂಬಾರು ಸೊಪ್ಪು ಹಾಕ್ತಾಯಿದ್ದೀನಿ. ಸ್ವಲ್ಪ ಸಾಂಬಾರು ಸೊಪ್ಪು ಹಾಕ್ಬಿಟ್ಟು ಸ್ವಲ್ಪ ಮಿಕ್ಸ್ ಮಾಡಬೇಕು. ಒಂದು ರೌಂಡ್ ಮಿಕ್ಸ್ ಮಾಡಿಬಿಟ್ಟು ಈಗ ಗ್ಯಾಸ್ ಆಫ್ ಮಾಡ್ತಾಯಿದ್ದೀನಿ. ಚಿಕನ್ನು ಚೆನ್ನಾಗಾಗುತ್ತೆ. ಟೇಸ್ಟ್ ನೋಡಿ ಹೇಗಿರುತ್ತೆ, ಹೇಗೆ ಬಂದಿದೆ ಅಂತ ನೀವು ಟ್ರೈ ಮಾಡಿ, ಚೆನ್ನಾಗಿ ಬರುತ್ತೆ. ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗುತ್ತೆ ಅಂದ್ಕೋತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಹೇಗೆ ಬಂದಂತ ಕಮೆಂಟ್ ಮಾಡಿ.